ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದ. ನಾನಿವತ್ತು ನಿಮಗೆ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ 4ರಿಂದ 5, ಕೊತ್ತಂಬರಿ ಸೊಪ್ಪು, ಕರಿಬೇವು, ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕಡಲೆಬೀಜ, ನಿಂಬೆಹಣ್ಣಿನ ರಸ, 1 ಚಿಟಿಕೆ ಅರಿಶಿನ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಾಡ್ಕೊತೀನಿ, ಕ್ವಿಕ್ ರೆಸಿಪಿನೇ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಓಕೆ, ಅದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಮೊದಲೇ ಕಡಲೆ ಬೀಜನ ಫಸ್ಟೇ ಫ್ರೈ ಮಾಡಿ ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ಸೊ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳಲ್ಲ, ಆಮೇಲೆ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಓಕೆ, ಕಡಲೆ ಬೀಜ ಫ್ರೈ ಆಗಿದೆ ಫ್ರೆಂಡ್ಸ್. ನಾನೀಗ ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ಅದೇ ಆಯಿಲ್ಗೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದ ನಂತರ ಕಡಲೆಬೇಳೆ, ನಂತರ ಉದ್ದಿನಬೇಳೆ ಫಸ್ಟೇ ಹಾಕಬೇಡಿ. ಸೊ ಅದು ಬೇಗ ಫ್ರೈ ಆಗೋದ್ರಿಂದ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ ನಂತರನ ಸೇರಿಸ್ಕೊಳ್ಳಿ. ಓಕೆ, ಎರಡು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆದ ನಂತರ ನಾವೀಗ ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಹಸಿಮೆಣಸಿಕಾಯಿ ಕರಿಬೇವು ಆಯಿಲ್ಗೆ ಹಾಕಿ ಸೇರಿಸಿ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನಿಮಗೆ ಖಾರನೂ ಅಷ್ಟು ಗೊತ್ತಾಗೋದಿಲ್ಲ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು ಎರಡೂ. ಓಕೆ, ಫ್ರೈ ಆಗಿದೆ ಈಗ. ನಂತರ ನಾವಿದಕ್ಕೆ ನೋಡಿ ಫ್ರೆಂಡ್ಸ್, ಫ್ರೈ ಆಗಿದೆ. ಸೊ ಈ ರೀತಿ ಫ್ರೈ ಆಗಬೇಕು. ನಂತರ ನಾವಿದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಸೊ ಅರಿಶಿನ ಮಿಕ್ಸ್ ಆದ ನಂತರ ಹಸಿ ತೆಂಗಿನಕಾಯಿ ತುರಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ. ಅದು ಜಾಸ್ತಿ ಫ್ರೈ ಮಾಡಬಾರ್ದು, ಜಸ್ಟ್ ಲೈಟ್ ಆಗಷ್ಟೇ. ನಂತರ ನಾವು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಸೀಡ್ಸ್ ಏನಿದೆ ತೆಗೆದುಬಿಟ್ಟು ರಸ ಮಾತ್ರ ಸೇರಿಸ್ಕೊಳ್ಳಿ. ಸೊ ನಿಂಬೆಹಣ್ಣಿನ ರಸ ಆಯಿಲ್ ಜೊತೆಗೆ ಫ್ರೈ ಆಗೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದು ಹಸಿಮೆಣಸಿನ್ಕಾಯಿಗೆಲ್ಲ ಅದು ಚೆನ್ನಾಗಿ ರಸ ಹಿಡಿಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ನ ತುಂಬ ಲೋ ಮಾಡಿಕೊಂಡು ಮಾಡಿ ಈ ಡಿಶ್ನ. ಸೊ ನಾನು ಕೊತ್ತಂಬರಿ ಸೊಪ್ಪು, ಈ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ನಾವು ರೈಸ್ ಮತ್ತು ಗೊಜ್ಜನ್ನು ಏನು ಮಿಕ್ಸ್ ಮಾಡ್ಕೊಳ್ತೀವಿ ಆ ಟೈಮಲ್ಲಿ ಕೂಡ ಕೊತ್ತಂಬರಿ ಸೊಪ್ಪನ್ನ ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಚಿತ್ರಾನ್ನದ ಗೊಜ್ಜು. ನೋಡಿ, ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಡಲೆಬೀಜ ನಾನು ಲಾಸ್ಟಲ್ಲಿ ಕಡಲೆಬೀಜ ಮತ್ತು ಕೊತ್ತಂಬರಿನ ಲಾಸ್ಟಲ್ಲಿ ನಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ದೇವಸ್ಥಾನ ಪ್ರಸಾದಗಳಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಬ್ಯಾಚುಲರ್ಸ್ಗೆ ತುಂಬ ಈಸಿ ರೆಸಿಪಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿ ಇರೋವಂಥದ್ದೇ. ಇದರಲ್ಲಿ ಲೆಮನ್ ಆ್ಯಂಡ್ ಹಸಿಮೆಣಸಿನ್ಕಾಯಿ ಎರಡು ಬಿಟ್ಟು ಇನ್ನು ಬೇರೆ ಇಲ್ಲ ಅಂದರೂ ಚಿತ್ರಾನ್ನ ತುಂಬ ಟೇಸ್ಟಾಗಿ ಬರುತ್ತೆ. ಕಡಲೆಬೇಳೆ ಇಲ್ಲ ಅಂದರೂ ಆಗುತ್ತೆ, ಉದ್ದಿನಬೇಳೆ ಇಲ್ಲ ಅಂದರೂ ಆಗುತ್ತೆ. ಸೊ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ದೇವಸ್ಥಾನಗಳಿಗೆ ಪ್ರಸಾದವನ್ನಾಗಿ ಕೂಡ ಕೊಡಬಹುದು, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ಸ್ ಮತ್ತು ಕಾಮೆಂಟ್ಸನ್ನು ಕೊಡೋದನ್ನು ಮರಿಬೇಡಿ. ಓಕೆ, ಬಾಯ್ ಬಾಯ್.